ಇತ್ತೀಚೆಗೆ ಶಿರಹಟ್ಟಿ ಪಟ್ಟಣ ಪಂಚಾಯಿತಿಯ ಹಳೆ ಕಾರ್ಯಾಲಯದಲ್ಲಿ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸದಸ್ಯ ಫಕ್ಕೀರೇಶ್ ರಟ್ಟಿಹಳ್ಳಿ ಇವರು ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪ ಸಾಬೀತುಪಡಿಸದೆ ಇದ್ದಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದು ಶಿರಹಟ್ಟಿ ಅಭಿವೃದ್ಧಿ ಹಾಗೂ ಜನಹಿತ ಸ್ಪಂದನಾ ಸಮಿತಿ ಅಧ್ಯಕ್ಷ ಜೆ.ಆರ್. ಕುಲಕರ್ಣಿ ಹೇಳಿದರು. ಬಿಜೆಪಿ ಮಂಡಳ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯ ಫಕ್ಕೀರೇಶ್ ರಟ್ಟಿಹಳ್ಳಿ ಅವರು ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದನ್ನು ಸ್ಪಷ್ಟಪಡಿಸದೆ ಇದ್ದರೆ ನಮ್ಮ ಸಂಘದ ವತಿಯಿಂದ ಕಾನೂನು ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪೂರ್ವಭಾವಿ ಸಭೆಯಲ್ಲಿ ಭ್ರಷ್ಟಾಚಾರ ಬಗ್ಗೆ ಹೇಳಿಕೆ ನೀಡುತ್ತಿದ್ದರೂ ಸಹ ಸಭೆಯಲ್ಲಿ ಯಾವೊಬ್ಬ ಸದಸ್ಯರುಗಳು ಚಕಾರ ಎತ್ತದೇ ಇರುವುದಕ್ಕೆ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ ಎಂದು ಆರೋಪಿಸಿದರು. ನಾನು ಜೆ.ಆರ್. ಕುಲಕರ್ಣಿ ಅಂತೇಳಿ ಅಧ್ಯಕ್ಷರು ಶಿರಹಟ್ಟಿ ಪಟ್ಟಣ ಅಭಿವೃದ್ಧಿ ಹಾಗೂ ಜನ ಸ್ಪಂದನಾ ಸಮಿತಿ ಅಂತೇಳಿ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದೀನಿ. ಆ ಒಂದು ಇದರಿಂದ ಈ ಒಂದು ಹೇಳಿಕೆಯನ್ನು ನಾನು ಇಲ್ಲಿ ಕೊಡಲಿಕ್ಕೆ ಇಚ್ಛಪಟ್ಟಿನಿ. ದಿನಾಂಕ 3/2/2024 ಶಿರಹಟ್ಟಿಯ ಹಳೆಯ ಮುನ್ಸಿಪಾಲ್ಟಿಯ ಸಭಾಭವನದಲ್ಲಿ ಶಿರಹಟ್ಟಿ ಸಮಗ್ರ 24 ಮತ್ತು 25ರ ಒಂದು ಬಜೆಟ್ ಸರ್ವ ಸದಸ್ಯರ ಮತ್ತು ಎಲ್ಲ ಜನರನ್ನು ಸಾರ್ವಜನಿಕರನ್ನು ಕರೆದಿದ್ದರು ಮೀಟಿಂಗಿಗೆ. ಆ ಮೀಟಿಂಗಿನಲ್ಲಿ ಶಿರಹಟ್ಟಿ ತಾಲೂಕಾ BJP ಅಧ್ಯಕ್ಷರಾದಂಥ ಫಕ್ಕೀರೇಶ್ ರಟ್ಟಿಹಳ್ಳಿ ಅವರು ಈ ಸದ್ಯಕ್ಕೆ ಹಾಲಿ ಸದಸ್ಯರು ಇದ್ದಾರೆ. ಅಲ್ಲಿ ವಿಷಯಾಂತರ ಕರೆದ ಸಭೆ ಬೇರೆ ಆಗಿತ್ತು, ಅವರು ಮಾತಾಡಿದ ವಿಷಯನೇ ಬೇರೆ ಆಗಿತ್ತು. ಆದರೂ ಅಲ್ಲಿ ಅವರು ಒಂದು ಭ್ರಷ್ಟಾಚಾರದ ಒಂದು ಅಪಾದನೆಯನ್ನು ಅಲ್ಲಿ ಮಾಡಿದರು. ಆ ಅಪಾದನೆಯನ್ನು ಸಾಬೀತುಪಡಿಸಲಿಕ್ಕೆ ನಾನು ಅದನ್ನು ಆಗ್ರಹ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಷಯ ಏನು ಇದ್ದಲ್ಲಿ ನಮ್ಮ ಸಂಪೂರ್ಣ ಬೆಂಬಲ ಅವರಿಗೆ ಇರುತ್ತದೆ. ಅಥವಾ ಆರೋಪವನ್ನು ಸಾಬೀತುಪಡಿಸದೇ ಇದ್ದಲ್ಲಿ ವಿಫಲವಾದಲ್ಲಿ ನಮ್ಮ ಸಮಿತಿಯ ಅವರ ಫಕ್ಕೀರೇಶ್ ಅವರ ವಿರುದ್ಧವಾಗಿ ಹೋರಾಟವನ್ನು ಕಾನೂನು ರೀತಿಯ ಹೋರಾಟವನ್ನು ನಾವು ಮಾಡ್ತೀವಿ. ಇದು ಅಲ್ಲಿ ಅವತ್ತಿನ ದಿವಸ ಇನ್ನೂ ಕೆಲವು ಅನೇಕ ಆ ಸದಸ್ಯರು ಇವರು ಹೇಳಿಕೆಯನ್ನು ಕೊಟ್ಟಾಗ ಅದರ ಒಂದು ಸತ್ಯತೆ ಅದನೋ ಅಸತ್ಯ ಅದನೋ ಅನ್ನೋದ್ರ ಬಗ್ಗೆ ಅವ್ರು ಯಾವುದನ್ನು ಹೇಳಿಲ್ಲ. ಮೌನವನ್ನು ಅವರು ಆಚರಣೆ ಮಾಡಿದರು, ಮೌನವನ್ನು ತಾಳಿದರು. ಅವ್ರು ಮೌನ ತಾಳಿದ್ದು ನೋಡಿದರೆ ಸತ್ಯ ಅಸತ್ಯ ಯಾವ ಪರವಾಗಿ ಅವರು ಇದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗ್ತಾ ಆಗಲಿಲ್ಲ. ಅದಕ್ಕೆ ಅಂದಿನ ಸಭೆಯಲ್ಲಿ ಭಾಗಿಯಾಗಿರುವಂಥ ಸದಸ್ಯ ಈ ರೀತಿ ಹೇಳಿದ್ದು ಅಥವಾ ಅವರು ಏನಾದರೂ ಮಾತಾಡಬೇಕಾಗಿತ್ತು, ಮೌನ ಆಚರಣೆ ಮಾಡಿದ್ದು ಅದು ಒಪ್ಪಿಗೆ ಕೊಟ್ಟಂಗೆ ಆಗಲಿಲ್ಲ ಮತ್ತು ಒಪ್ಪಿಗೆ ಇಲ್ಲ ಅಂತಲೂ ಆಗಲಿಲ್ಲ ಅನ್ನುವಂಥ ಒಂದು ನಿರ್ಧಾರ ನಮಗೆ. ಅದಕ್ಕೆ ಆದಷ್ಟು ಬೇಗನೆ ಒಂದು ವಾರದ ಒಳಗಾಗಿ ನಾವು ಮಾಡಿದ ಆಪಾದನೆಯನ್ನು ಸಾಬೀತುಪಡಿಸ್ತಾ ಇದ್ದಲ್ಲಿ ನಮ್ಮ ಸಮಿತಿಯ ವತಿಯಿಂದ ನಾವು ಫಕ್ಕೀರೇಶ್ ರಟ್ಟಿಹಳ್ಳಿಯವರ ವಿರುದ್ಧವಾಗಿ ಕಾರ್ಯಾಚರಣೆಯನ್ನು ಮಾಡುವಲ್ಲಿ ನಾವು ಹಿಂಸರಿಯೋದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ತಮ್ಮೆದುರಿಗೆ ಸ್ಪಷ್ಟವಾಗಿ ಪಡಿಸಿದ್ದೇನೆ. ಇದರ ಒಂದು ಪ್ರತಿಯನ್ನು ತಮಗೆ ತಲುಪಿಸಿದ್ದೇನೆ.